ನಮಸ್ಕಾರ ಸ್ನೇಹಿತರೆ, ಅನಮ್ ಜ್ಯೋತಿ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಈ ಮಹಾಶಿವರಾತ್ರಿಯ ಹಬ್ಬದ ದಿವಸ ಯಾವ ರೀತಿ ಸಂಕಲ್ಪವನ್ನು ಮಾಡಿ ಉಪವಾಸವನ್ನು ಪ್ರಾರಂಭ ಮಾಡಬೇಕು, ಹಾಗೆಯೇ 4 ಪ್ರಹಾರ ಪೂಜೆಗಳಲ್ಲೂ ಕೂಡ ಕಡ್ಡಾಯವಾಗಿ 4 ಬಾರಿನೂ ಸ್ನಾನ ಮಾಡಿನೇ ಪೂಜೆಯನ್ನು ಮಾಡಬೇಕಾ, ಸರಳವಾದ ಪೂಜಾ ವಿಧಾನ ಯಾವುದು ಎಲ್ಲವನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ಈ 4 ಪ್ರಹಾರ ಪೂಜೆಗಳ ಬಗ್ಗೆ ಈಗಾಗಲೇ ವಿಡಿಯೋವನ್ನು ಮಾಡಿದ್ದೀನಿ. ನೀವು ಆ ಸಮಯವನ್ನು ನೋಡಬೇಕಂದ್ರೆ ಆ ವಿಡಿಯೋನ ಚೆಕ್ ಮಾಡ್ಕೊಳ್ಬೋದು. ನೀವು ಉಪವಾಸವಿದ್ದು ಜಾಗರಣೆಯನ್ನು ಮಾಡ್ತೀವಿ ಅನ್ನೋಂಥವ್ರು, ಅಥವಾ ನಾನು ಉಪವಾಸವನ್ನು ಮಾತ್ರ ಮಾಡಿ ಪೂಜೆಯನ್ನು ಮಾಡ್ತೀನಿ, ಜಾಗರಣೆ ಮಾಡೋದಿಲ್ಲ ಅನ್ನೋಂಥವರು ಕೂಡ ಈ ದಿವಸ ಬೆಳಗ್ಗೆನೇ ಎದ್ದು ಸ್ನಾನವನ್ನು ಮುಗಿಸಿ ಶಿವನಿಗೆ ಸರಳವಾಗಿ ಹೂವಿನಿಂದ ಅಲಂಕಾರ ಮಾಡಿ, ಹಾಗೆ ವಿಭೂತಿಯನ್ನು ಇಟ್ಟು ಅರಿಶಿನ ಕುಂಕುಮವನ್ನು ಹಚ್ಚಿ ಸರಳವಾಗಿ ಹೂವನ್ನು ಹಾಕಿಬಿಟ್ಟು ನೀವು ಕೈನಲ್ಲಿ ಹೂವು ಅಕ್ಷತೆಯನ್ನು ಹಿಡಿದುಕೊಂಡು ಸಂಕಲ್ಪವನ್ನು ಮಾಡ್ಕೋಬೇಕಾಗತ್ತೆ. ಈ ಮಹಾಶಿವರಾತ್ರಿಯ ಈ ಪುಣ್ಯ ದಿನದಂದು ನನ್ನ ಕುಟುಂಬದ ಕ್ಷೇಮ, ಸೌಖ್ಯ, ಆರೋಗ್ಯ, ಆಯಸ್ಸು ಅಭಿವೃದ್ಧಿಗಾಗಿ, ಹಾಗೆ ಪರಮೇಶ್ವರನ ಪ್ರೀತ್ಯರ್ಥವಾಗಿ ಸಂಕಲ್ಪಪೂರ್ವಕವಾಗಿ ಉಪವಾಸ ವ್ರತವನ್ನು ಈ ದಿವಸ ನಾನು ಮಾಡ್ತಾ ಇದ್ದೀನಿ ಅಂತ ಸಂಕಲ್ಪವನ್ನು ಮಾಡಿ, ಆ ನಂತರ ಉದ್ಧರಣೆಯಿಂದ ಕೈಗೆ ನೀರನ್ನು ಹಾಕ್ಕೊಂಡು ಕೆಳಗಡೆ ಒಂದು ತಟ್ಟೆನಲ್ಲಿ ಅದನ್ನು ಬಿಟ್ಬಿಡಬೇಕು. ಈ ರೀತಿಯಾಗಿ ಸಂಕಲ್ಪವನ್ನು ಮಾಡಿಕೊಂಡು ನೀವು ಒಂದು ದೀಪವನ್ನು ಹಚ್ಚಿ ಗಣೇಶನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಆ ನಂತರದಲ್ಲಿ ಈ ರೀತಿ ಸಂಕಲ್ಪವನ್ನು ಮಾಡಿಕೊಂಡು ಉಪವಾಸವನ್ನು ಪ್ರಾರಂಭ ಮಾಡಬೇಕು. ನೀವು ಮುಖ್ಯ ಪೂಜೆ ಏನಿದೆ ಅದನ್ನು ಸಂಜೆ ಅಂದರೆ ಮೊದಲನೇ ಪ್ರಹಾರದಲ್ಲಿ ನೀವು ಮಾಡ್ಕೋಬೇಕಾಗತ್ತೆ. ಸಂಜೆ ಮೊದಲನೇ ಪ್ರಹಾರ ಪೂಜೆ ಮಾಡೋದಕ್ಕಿಂತ ಮುಂಚೆ ಮತ್ತೊಮ್ಮೆ ನೀವು ಸ್ನಾನವನ್ನು ಮಾಡ್ಕೋಬೇಕಾಗತ್ತೆ. ಅಂದರೆ ಬೆಳಗ್ಗೆ ಸ್ನಾನ ಮಾಡಿ ಸಂಕಲ್ಪವನ್ನು ಮಾಡಿ ನೀವು ಉಪವಾಸ ಇರ್ತೀರ. ಸಂಜೆ ಮುಖ್ಯ ಪೂಜೆ ಸಂಜೆನೇ ಮಾಡಬೇಕಾಗಿರೋದ್ರಿಂದ ಆ ಮೊದಲನೇ ಪ್ರಹಾರಕ್ಕಿಂತ ಮುಂಚೆ ನೀವು ಸ್ನಾನವನ್ನು ಮಾಡಿಕೊಂಡು ಆ ನಂತರದಲ್ಲಿ ಆ ಪ್ರಹಾರ ಪೂಜೆಯನ್ನು ಪ್ರಾರಂಭ ಮಾಡಬೇಕಾಗತ್ತೆ. ನೀವು ಶಿವ ಅಲಂಕಾರ ಪ್ರಿಯ ಅಲ್ಲ, ಶಿವನಿಗೆ ಅತಿ ಆಡಂಬರ ಅಲಂಕಾರ ಇಷ್ಟ ಆಗೋದಿಲ್ಲ, ಆತನಿಗೆ ಸರಳವಾಗಿ ನೀವು ಅಲಂಕಾರವನ್ನು ಮಾಡಿಕೊಳ್ಬೋದು. ಹಾಗೆಯೇ ಬಿಲ್ವಾರ್ಚನೆಯನ್ನು ಈ ದಿವಸ ನೀವು ಮಾಡಬೇಕಾಗತ್ತೆ. ಹಾಗೆ ಶಿವಲಿಂಗಕ್ಕೆ ಭಸ್ಮದಿಂದ ಅಭಿಷೇಕ ಮಾಡ್ಕೊಳ್ಬೋದು, ಎಳನೀರಿನ ಅಭಿಷೇಕ ಮಾಡ್ಬೋದು, ಸಾಕಷ್ಟು ಅಭಿಷೇಕಗಳನ್ನು ಮಾಡ್ಬೋದು ಅಂತ ಈ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ, ಅದನ್ನು ನೀವು ಚೆಕ್ ಮಾಡ್ಕೊಳ್ಬೋದು. ಧೂಪ ದೀಪ ನೈವೇದ್ಯವನ್ನು ಮಾಡಿ ಶಿವಾಷ್ಟೋತ್ತರವನ್ನು ಬಿಲ್ವಪತ್ರೆಯಿಂದ ಅರ್ಚನೆಯನ್ನು ಮಾಡಿ ಶಿವಾಷ್ಟೋತ್ತರವನ್ನು ಹೇಳ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದು. ಬಿಲ್ವಪತ್ರೆ ಯಾವುದೇ ಕಾರಣಕ್ಕೂ ಹರಿದೋಗಿರಬಾರ್ದು, ಅದನ್ನು ನೋಡಿ ಆರಿಸಿ ಇಟ್ಕೊಳ್ಳಿ. ಹಾಗೆ ಆ ಬಿಲ್ವಪತ್ರೆಯ ಕಾಯಿ ಇದ್ದರೆ ಕೂಡ ಅದನ್ನು ಪೂಜೆಗೆ ಬಳಸ್ಕೊಳ್ಬೋದು. ಶಿವನಿಗೆ ತಂಬಿಟ್ಟು ತುಂಬಾ ಪ್ರಿಯ. ಈ ಶಿವರಾತ್ರಿ ದಿವಸ ತಂಬಿಟ್ಟನ್ನು ಮಾಡಿ ನೈವೇದ್ಯಕ್ಕೆ ಇಡೋದು ತುಂಬಾ ಒಳ್ಳೆಯದು. ಹಾಗೆ ಬೇಲದ ಹಣ್ಣಿನ ಪಾನಕ ಅಥವಾ ಹಣ್ಣುಗಳಿಂದ ಮಾಡಿದ ಯಾವುದೇ ಒಂದು ನೈವೇದ್ಯವನ್ನು ಅರ್ಪಿಸ್ಬೋದು, ಆದರೆ ಅನ್ನದಿಂದ ಮಾಡಿದ ನೈವೇದ್ಯವನ್ನು ಈ ದಿವಸ ಅರ್ಪಿಸೋ ಹಾಗೆ ಇಲ್ಲ. ಇನ್ನು ಅಭಿಷೇಕವನ್ನು ಮಾಡಿಕೊಂಡ ನಂತರ ಧೂಪ ದೀಪ ನೈವೇದ್ಯ ಎಲ್ಲವನ್ನು ಮಾಡಿ ಮಹಾಮಂಗಳಾರತಿಯನ್ನು ಮಾಡಿಕೊಂಡ್ರೆ ಸಾಕಾಗುತ್ತೆ. ಹಾಗೆ ಮುಖ್ಯವಾಗಿ ಈ ದಿವಸ ಶಿವನಿಗೆ ಬೆಲ್ಲದಿಂದ ಆರತಿಯನ್ನು ಮಾಡೋದು ತುಂಬಾ ಒಳ್ಳೆಯದು. 2 ಅಚ್ಚು ಬೆಲ್ಲಗಳನ್ನು ತೆಗೆದುಕೊಂಡು ಅದರಲ್ಲಿ ತುಪ್ಪದ ಬತ್ತಿಗಳನ್ನು ಹಾಕಿ ಅದನ್ನು ಆರತಿಯನ್ನು ಮಾಡೋದು ಒಳ್ಳೆಯದು. ಹಾಗೆ ತಂಬಿಟ್ಟಿನಿಂದ ದೀಪಗಳನ್ನು ಮಾಡಿ ಅದನ್ನು ಕೂಡ ಆರತಿಯನ್ನು ಮಾಡೋದು ತುಂಬಾ ಶ್ರೇಷ್ಠ ಅಂತ ಹೇಳ್ತಾರೆ. ಅಕ್ಕಿ ಹಿಟ್ಟಿನ ದೀಪವನ್ನು ಕೂಡ ನೀವು ಮಾಡಿ ಆರತಿಯನ್ನು ಮಾಡಬಹುದು. ನಿಮ್ಮದೇನಾದರೂ ಕೋರಿಕೆಗಳಿತ್ತು ಅಂತ ಹೇಳಿದ್ರೆ ಅದನ್ನು ನೀವು ಸಂಕಲ್ಪ ಮಾಡಬೇಕಾದ್ರೆ ಹೇಳಿಕೊಂಡು ಈ ದೀಪಗಳನ್ನು ಹಚ್ಚೋದ್ರಿಂದ ನಿಮ್ಮ ಕೋರಿಕೆಗಳು ಬೇಗನೆ ಈಡೇರುತ್ತೆ. ಹಾಗೆ ಈ ದಿವಸ ಓಂ ನಮಃ ಶಿವಾಯ ಮಂತ್ರವನ್ನು ಬೆಳಗ್ಗಿನಿಂದ ರಾತ್ರಿವರೆಗೂ ಕೂಡ ಇಡೀ ದಿವಸ ನೀವು ಹೇಳ್ಕೊಳ್ತಾ ಇರೋದು ತುಂಬಾ ಒಳ್ಳೆಯದು. ಸಹಸ್ರನಾಮವನ್ನು ಪಾರಾಯಣ ಮಾಡೋದು ತುಂಬಾ ಒಳ್ಳೆಯದು. ಶಿವನಿಗೆ ಸಂಬಂಧಪಟ್ಟ ಯಾವ ಮಂತ್ರಗಳು ಓದಲಿಕ್ಕೆ ಸಾಧ್ಯನೋ ಎಲ್ಲವನ್ನು ಕೂಡ ಈ ದಿವಸ ಓದ್ಕೊಳ್ಳೋದು, ಜಪ ಮಾಡೋದು, ಪಾರಾಯಣ ಮಾಡೋದು ಅತ್ಯಂತ ಶ್ರೇಷ್ಠ. ಈ ರೀತಿಯಾಗಿ ಮೊದಲನೇ ಪ್ರಹಾರ ಪೂಜೆಯನ್ನು ಮಾಡ್ಕೊಳ್ತೀರಾ. ಇನ್ನು ಉಳಿದ 3 ಪ್ರಹಾರ ಪೂಜೆಗಳಲ್ಲಿ ನೀವು ಮತ್ತೊಮ್ಮೆ ಸ್ನಾನ ಮಾಡೋ ಅವಶ್ಯಕತೆ ಇಲ್ಲ. ನೀವು ಬೆಳಗ್ಗೆ ಮಾಡಿದ ನಂತರ ಸಂಜೆ ಒಮ್ಮೆ ಸ್ನಾನವನ್ನು ಮಾಡಿಕೊಂಡ್ರೆ ಸಾಕಾಗುತ್ತೆ. ಉಳಿದ 3 ಪ್ರಹಾರಗಳಿಗೆ ನೀವು ಕೈಕಾಲು ಮುಖವನ್ನು ತೊಳೆದುಕೊಂಡು ತಲೆ ಮೇಲೆ ನೀರನ್ನು ಪ್ರೋಕ್ಷಣೆ ಮಾಡಿಕೊಂಡು ಪೂಜೆಯನ್ನು ಮಾಡಿಕೊಂಡ್ರೆ ಸಾಕಾಗುತ್ತೆ. ಹಾಗೆ ನೀವು ಪ್ರತಿ ಬಾರಿ ಕೂಡ 4 ಪ್ರಹಾರಗಳಲ್ಲೂ ಕೂಡ ಹೊಸದಾಗಿಯೇ ನೀವು ಮತ್ತೆ ಅಭಿಷೇಕಗಳನ್ನು 4 ಸಲನೂ ಕೂಡ ಅಭಿಷೇಕ
ಅಭಿಷೇಕವನ್ನು ಮಾಡಬೇಕಾಗತ್ತೆ. ಇದು ಯಾರು ಜಾಗರಣೆಯನ್ನು ಮಾಡ್ತಾರೋ ಅಂಥವರು ಈ 4 ಪ್ರಹಾರಗಳಲ್ಲಿ ಪೂಜೆಯನ್ನು ಕಡ್ಡಾಯವಾಗಿ ಮಾಡಬೇಕಾಗತ್ತೆ. ಯಾರು ಜಾಗರಣೆ ಇರೋದಿಲ್ವೋ ಅವರು ಬೆಳಗ್ಗೆ ಮತ್ತು ಸಂಕಲ್ಪವನ್ನು ಮಾಡಿರ್ತೀರ, ಸಂಜೆ ಒಂದು ಮುಖ್ಯ ಪೂಜೆಯನ್ನು ನೀವು ಮಾಡಿಕೊಂಡ್ರೆ ಸಾಕಾಗುತ್ತೆ. ಅಂದರೆ ಮೊದಲನೇ ಪ್ರಹಾರದಲ್ಲಿ ನೀವು ಪೂಜೆಯನ್ನು ಮಾಡಿಕೊಂಡ್ರೆ ಸಾಕಾಗುತ್ತೆ. ಇನ್ನು ಉಪವಾಸವಿದ್ದಂಥವರು ಸಂಪೂರ್ಣ ಉಪವಾಸ ಇರೋದಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ ಹಾಲು ಅಥವಾ ಹಣ್ಣನ್ನು ಒಂದು ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ನೀವು ಸೇವನೆಯನ್ನು ಮಾಡಿಕೊಳ್ಬೋದು. ಇನ್ನು ನಾವು ರಾತ್ರಿ ಉಪವಾಸವನ್ನು ಬಿಡ್ತೀವಿ ಅನ್ನುವಂಥವರು ಸಂಜೆ ಪ್ರಹಾರ ಪೂಜೆ ನಂತರ ಶಿವನ ದೇವಸ್ಥಾನಕ್ಕೆ ತೆರಳಿ ದರ್ಶನವನ್ನು ಮಾಡಿಕೊಂಡು ಬಂದ ನಂತರದಲ್ಲಿ ನೀವು ಅನ್ನವನ್ನು ತಿನ್ನೋ ಹಾಗಿಲ್ಲ. ಅದನ್ನು ಬಿಟ್ಟು ಹಣ್ಣಿನಿಂದ ಮಾಡಿದಂಥ ಯಾವುದೇ ಸೇವನೆ ಮಾಡ್ಬೋದು, ಅವಲಕ್ಕಿ ಸೇವನೆ ಮಾಡ್ಬೋದು, ಉಪ್ಪಿಟ್ಟನ್ನು ತಿನ್ಬೋದು. ಹಾಗೆಯೇ ಸಾಬುದಾನದಿಂದ ಮಾಡಿದಂಥ ಯಾವುದೇ ಒಂದು ಆಹಾರವನ್ನು ನೀವು ಸೇವನೆ ಮಾಡ್ಬೋದು ಅಥವಾ ಹಾಲು ಹಣ್ಣನ್ನು ತೆಗೆದುಕೊಳ್ಬೋದು. ಈ ರೀತಿಯಾಗಿ ನೀವು ಸರಳವಾಗಿ ಈ ಮಹಾಶಿವರಾತ್ರಿ ಹಬ್ಬವನ್ನು ಆಚರಣೆ ಮಾಡಬಹುದು. ಮುಂದಿನ ವಿಡಿಯೋಗಳಲ್ಲಿ ಮತ್ತಷ್ಟು ಮಾಹಿತಿಗಳನ್ನು ಕೊಡ್ತೀನಿ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತೊಂದು ಹೊಸ ವಿಡಿಯೋ ಜೊತೆ ಮತ್ತೆ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು.